S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ STD ಇನ್ಫೆಕ್ಷನ್ ಪಾಸಿಟಿವ್ ಇದ್ದರೆ, ಆದರೆ ಈ ಥರ ಇನ್ಫೆಕ್ಷನ್ ಇದ್ದರೆ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇದ್ದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಾ? ಟ್ರೈ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಆದರೆ ಬೇಬಿಗೆ ಇನ್ಫೆಕ್ಷನ್ ಆಗುತ್ತಾ? ರೀಸೆಂಟ್ವಾಗಿ ನನಗೆ ಈ ಕ್ವಶನ್ ತುಂಬ ಜನ ಕೇಳಿದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಜವಾಗ್ಲೂ STD ಇನ್ಫೆಕ್ಷನ್ ಇದ್ದರೆ ನೀವು ಸೆಕ್ಸ್ಗೆ ಟ್ರೈ ಮಾಡಿ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಅವ್ರಿಗೆ ಇನ್ಫೆಕ್ಟ್ ಆಗಿ ಬೇಬಿಗೆ ಇನ್ಫೆಕ್ಟ್ ಆಗುತ್ತಾ? ಈ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಟಾಪಿಕ್ ಇಂದ ಹೋಗಿದ್ರೆ, STD ಇನ್ಫೆಕ್ಷನ್ ಇದ್ದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಾ? ತುಂಬ ಜನ ಕೇಳಿದ್ರು. ನೋಡ್ತೀನಿ ಫ್ರೆಂಡ್ಸ್ ಒಂದೊಂದೇ. ಇಲ್ಲಿ ಬಂದರೆ STD ಇನ್ಫೆಕ್ಷನಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದೆ, ವೈರಲ್ ಇನ್ಫೆಕ್ಷನ್ ಇದೆ. ಬ್ಯಾಕ್ಟೀರಿಯಾ ಇನ್ಫೆಕ್ಷನು ಈಸಿಯಾಗಿ ಟ್ರೀಟ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಬಟ್ ಸಮ್ ವೈರಲ್ ಇನ್ಫೆಕ್ಷನು ಕ್ಲಿಯರ್ ಆಗಲ್ಲ. HSV, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು, ಈ ಥರ ಸಮ್ ವೈರಲ್ ಇನ್ಫೆಕ್ಷನ್ ಅಷ್ಟೊಂದು ಫಾಸ್ಟ್ವಾಗಿ ಕ್ಲಿಯರ್ ಆಗಲ್ಲ ಫ್ರೆಂಡ್ಸ್. ನೀವು ಫಸ್ಟು ಏನೇ ಇನ್ಫೆಕ್ಷನ್ ಬಂದ ಮೇಲೆ ನೀವು ಸೆಕ್ಸ್ ಮಾಡಬೇಡ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಡ. ಫಸ್ಟು ಪ್ರಾಬ್ಲಮ್ ಏನು ಇನ್ಫೆಕ್ಷನು, ಫೈಂಡ್ ಔಟ್ ಮಾಡ್ಕೊಳ್ಳಿ ಫಸ್ಟು. ಆಫ್ಟರ್ ಫೈಂಡ್ ಔಟ್ ಟ್ರೀಟ್ಮೆಂಟ್ ತೊಗೊಂಡು ಆ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಓಕೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ. ಯಾಕಂದರೆ ಲೇಡೀಸ್ಗೂ ರೀಸೆಂಟ್ವಾಗಿ ನಾನು ಲೇಡಿ ಪೇಷಂಟ್ಗೂ ಕಾಲ್ ಮಾಡಿ ಕೇಳಿದ್ರು, ನನಗೂ ಸಿಫಿಲಿಸ್ ಪಾಸಿಟಿವ್ ಇದೆ ಸರ್ ಅನ್ನು. ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ, ಬಟ್ ಸಿಫಿಲಿಸ್ ಪಾಸಿಟಿವ್ ಇದೆನು. ಆ ಥರ ಪ್ರೆಗ್ನೆನ್ಸಿ ಆಫ್ಟರ್ ಪಾಸಿಟಿವ್ ಆಗಿದ್ರ ಮೇಲೆ ಒಂದು 2-3 ಮಂತ್ಸ್ ಟೆಸ್ಟ್ ಮಾಡ್ಕೊಂಡು ಸಿಫಿಲಿಸ್ ಪಾಸಿಟಿವ್ ಬಂದರೆ ನೀವು ಅಂಡರ್ ಗೈನಕಾಲಜಿಸ್ಟ್, ನೀವು ಡಾಕ್ಟರ್ ಗೈನಿಕ್ ಕನ್ಸಲ್ಟ್ ಮಾಡಿ. ಅವರು ಸಮ್ ಪ್ರಿಕಾಷನ್ಸ್, ಸಮ್ ಮೆಡಿಕೇಷನ್ಸ್ ಕೊಡ್ತಾರೆ ಫ್ರೆಂಡ್ಸ್. ಅದು ಯೂಸ್ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡ್ಕೋಬೋದು. ಅದೇ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಕೋಬೋದು. ಅಬೋರ್ಷನ್ ಏನು ಮಾಡಬೇಡ. ಓಕೆನಾ? ಹಂಗೆ ಮಾಡಿದ್ರೆ ಆ ಬೇಬಿಗೆ ಆ ಇನ್ಫೆಕ್ಷನ್ ಏನು ಇನ್ಫೆಕ್ಟ್ ಆಗಲ್ಲ. ನೀವೇನು ಟೆನ್ಷನ್ ತಗೋಬೇಡ ಫ್ರೆಂಡ್ಸ್. ಓಕೆನಾ? ಯಾಕಂದರೆ ಲೇಡೀಸು ಕೇಳಿದ್ರು ನನಗೆ ಕ್ವಶನ್. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿಲ್ಲ, ಬಟ್ ಇನ್ಫೆಕ್ಷನ್ಸ್ ಪಾಸಿಟಿವ್ ಬಂದಿದ್ದೆ. ಆ ಥರ ಟೈಮಲ್ಲಿ ನೀವು ಇನ್ಫೆಕ್ಷನ್ ನೋಡ್ಕೊಂಡು ಟ್ರೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಕಾರಣಕ್ಕೂ ನೀವು ಈ STD ಇನ್ಫೆಕ್ಷನ್ ಬಂದ ಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಡ ಫಸ್ಟು. ಯಾಕಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಒಂದೊಂದು ಟೈಮ್ನಲ್ಲಿ ಪ್ರೆಗ್ನೆನ್ಸಿ ಆಗಲ್ಲ, ನಿಲ್ಲಿಸೋದಿಲ್ಲ, ಅಬಾರ್ಷನ್ ಮಿಸ್ಕ್ಯಾರೇಜಸ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಮುಖ್ಯವಾಗಿ ಲೇಡೀಸ್ಗೆ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ನಾಟ್ ಓನ್ಲಿ ಲೇಡೀಸ್, ಜೆಂಟ್ಸ್ ಕೂಡ ಈ ಪ್ರಾಬ್ಲಮ್ ಬಂದ ಮೇಲೆ ನೀವು ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡಬೇಡ ಫ್ರೆಂಡ್ಸ್. ಓಕೆನಾ? ಹಿಂಗೆ ಮಾಡಿದ್ರೆ ನೀವು ಇಬ್ಬರವ್ರಿಗೆ ಇನ್ಫೆಕ್ಟ್ ಆಗುತ್ತೆ. ಇಬ್ಬರವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಕೂಡ ಏನು ಸಕ್ಸಸ್ ಆಗಲ್ಲ. ಆಮೇಲೆ ಈ ಇನ್ಫೆಕ್ಷನ್ ಬಂದಮೇಲೆ ವೀರ್ಯಾಣುಗಳು ಕೂಡ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆನಾ? ನಾವೊಂದು ಹೇಳೋದು, ಪ್ರಾಬ್ಲಮ್ ನೋಡ್ಕೊಂಡು ಟ್ರೀಟ್ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಕೊಳ್ಳಿ. ಓಕೆನಾ? ತುಂಬ ಜನ ಕ್ವಶನ್ ಕೇಳಿದ್ರು. ವಿಡಿಯೋದಲ್ಲಿ ಹೇಳಿದ್ದು ನಿಮ್ಗೆ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.